And so we asked ourselves, what would you expect from the Congress party? And you gave us 5 extremely powerful answers. Guarantee number 1, Griha Lakshmi scheme. 2,000 rupees. ಅಂದು ಚುನಾವಣೆಯನ್ನು ಗೆಲ್ಲಬೇಕು ಎಂಬ ಒಂದೇ ಉದ್ದೇಶದಿಂದ ಮತದಾರರನ್ನು ಸೆಳೆಯಲು ಹಿಂದೆ ಮುಂದೆ ಯೋಚಿಸದೆ ರಾಜಕೀಯ ಪಕ್ಷಗಳು ಫ್ರೀ ಅಥವಾ ಉಚಿತ ಅಥವಾ ಸೋ ಕಾಲ್ಡ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತು. ಒಂದೆಡೆ ಆಡಳಿತಾರೂಢ ಬಿಜೆಪಿಯ ಅಸಮರ್ಥ ಆಡಳಿತ ಮತ್ತು ಜನಪ್ರಿಯ ಲೀಡರ್ಗಳ ಕೊರತೆ, ಅದಕ್ಕೆ ಸರಿಯಾಗಿ ಜನಪ್ರಿಯ ಯೋಜನೆಗಳನ್ನು ಘೋಷಿಸಿ ಉತ್ತಮ ಪ್ರಚಾರ ನಡೆಸಿದ ಕಾಂಗ್ರೆಸ್ 135 ಸೀಟ್ಗಳನ್ನು ಪಡೆಯುವ ಮೂಲಕ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಸ್ವೀಕರಿಸಿತು. ಆದರೆ ಈ ಅಧಿಕಾರದ ಜೊತೆ ಸರ್ಕಾರದ ಹೆಗಲೇರಿದ್ದೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸವಾಲು. ಈಗಾಗಲೇ ನಿಮಗೆ ಈ ಯೋಜನೆಗಳನ್ನು ಹೇಗೆ, ಯಾವ ಕಂಡೀಷನ್ನ ಆಧಾರದ ಮೇಲೆ ಜಾರಿ ಮಾಡಿದೆ ಎಂಬುದು ನಿಮಗೂ ತಿಳಿದ ವಿಚಾರ. ಆದರೆ ಈ ಯೋಜನೆಗಳು ಹೇಗೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಹಳ್ಳ ಹಿಡಿಸುತ್ತಿದೆ ಮತ್ತು ಇದರಿಂದ ಉಂಟಾಗುತ್ತಿರುವ ನಿಜವಾದ ಸಮಸ್ಯೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮಂತಹ ಸಣ್ಣ ಚಾನೆಲ್ಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಹಳ ಮುಖ್ಯವಾಗಿದ್ದು, ಈ ರೀತಿಯ ವಿಡಿಯೋಗಳನ್ನು ಸಿಂಪಲ್ ಭಾಷೆಯಲ್ಲಿ ನೋಡಲು ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಗ್ಯಾರಂಟಿ ಯೋಜನೆ ಜಾರಿಯಾದಾಗಿನಿಂದ ಇಲ್ಲಿಯವರೆಗೆ ಖರ್ಚನ್ನು ನೋಡುತ್ತಾ ಹೋಗೋದಾದರೆ 2023-24ನೇ ಸಾಲಿನಲ್ಲಿ ಸುಮಾರು 33,600 ಕೋಟಿ ಮತ್ತು ಈಗ ಮುಗಿಯುತ್ತಿರುವ ಫೈನಾನ್ಷಿಯಲ್ ಇಯರ್ನಲ್ಲಿ ಅಂದಾಜು ಸುಮಾರು 56,000 ಕೋಟಿ. ಅದೇ ರೀತಿ ಮುಂದಿನ ವರ್ಷದ ಬಜೆಟ್ ಅನ್ನು ನೋಡೋದಾದರೆ ಸುಮಾರು 61,000 ಕೋಟಿಯ ಖರ್ಚು ಈ ಗ್ಯಾರಂಟಿ ಯೋಜನೆಗಳದ್ದಾಗಲಿವೆ. ಸಾಮಾನ್ಯವಾಗಿ ಒಂದು ರಾಜ್ಯದ ಆರ್ಥಿಕ ಸ್ಥಿತಿಯ ಅರ್ಥವಾಗಬೇಕೆಂದರೆ ಅದರ ಬಜೆಟ್ ಅನ್ನು ನಾವು ಗಮನಿಸಬೇಕಾಗುತ್ತದೆ. ಇನ್ನು ಒಂದು ಸಿಂಪಲ್ ಆಗಿ ಬಜೆಟ್ ಅನ್ನು ನೋಡೋದಾದರೆ ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಒಟ್ಟಾರೆ ಬಜೆಟ್ನ ಗಾತ್ರ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಥವಾ ಆದಾಯ ವೆಚ್ಚ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ, ಮತ್ತು ಕಡೆಯದಾಗಿ ಎಲ್ಲರೂ ಗಮನಿಸಬೇಕಾದ ಮತ್ತೊಂದು ಅಂಶವೇ ಸಾಲದ ಮೇಲಿನ ಬಡ್ಡಿ ಮತ್ತು ಸಾಲದ ಮರುಪಾವತಿಯ ಮೊತ್ತ. ಇದು ಒಂದು ದೊಡ್ಡ ಎಕಾನಮಿಯ ಲೆಸನ್ ಎನಿಸಿದರೆ ವೇಟ್. ಇದು ಕೂಡ ನಿಮ್ಮ ಮನೆಗಳ ಬಜೆಟ್ನ ರೀತಿಯೇ ಇದು ಕೂಡ ಒಂದು ಸಿಂಪಲ್ ಬಜೆಟ್ ಅಷ್ಟೇ. ಇಲ್ಲಿ ಒಟ್ಟಾರೆ ಬಜೆಟ್ ಅನ್ನು ನಿಮ್ಮ ಮನೆಯ ಒಟ್ಟು ಆದಾಯ ಎಂದುಕೊಳ್ಳಿ. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಂದರೆ ನೀವು ಮಾಡಲೇಬೇಕಾದ ಖರ್ಚುಗಳು, ಅಂದರೆ ಊಟ, ಮನೆ ಬಾಡಿಗೆ, ಮೊಬೈಲ್ ರೀಚಾರ್ಜ್, ಕರೆಂಟ್ ಬಿಲ್, ನೀರಿನ ಬಿಲ್ ಅಥವಾ ಕೆಲಸಕ್ಕೆ ಹೋಗುವಾಗ ಯೂಸ್ ಮಾಡುವ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಖರ್ಚುಗಳು. ಹೀಗೆ ಈ ರೀತಿಯ ಖರ್ಚುಗಳನ್ನು ತಡೆಯಲು ಸಾಧ್ಯವೂ ಇಲ್ಲ, ಹಾಗೂ ಈ ರೀತಿಯ ಖರ್ಚುಗಳು ನಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಬಹಳ ಮುಖ್ಯ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ನೋಡೋದಾದರೆ ಇದು ಒಂದು ರೀತಿಯ ಇನ್ವೆಸ್ಟ್ಮೆಂಟ್. ಅಂದರೆ ಸಾಮಾನ್ಯವಾಗಿ ಗೃಹೋಪಯೋಗಿ ಲೆಕ್ಕದಲ್ಲಿ ಚಿನ್ನ, ಬೆಳ್ಳಿ, ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ಮೆಂಟ್, ಬ್ಯಾಂಕ್ FD ಅಥವಾ ಇತರ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನು ಈ ಕ್ಯಾಟಗರಿಗೆ ಸೇರಿಸಬಹುದು. ಸಾಮಾನ್ಯವಾಗಿ ಇವುಗಳು ತಕ್ಷಣ ಲಾಭವನ್ನು ನೀಡದಿದ್ದರೂ ದೀರ್ಘಾವಧಿ ಕಾಲದಲ್ಲಿ ಹೆಚ್ಚಿನ ಲಾಭ ಮತ್ತು ಸುರಕ್ಷತೆಯನ್ನು ನೀಡುತ್ತದೆ. ಇನ್ನು ಕೊನೆಯದಾಗಿ ನೀವು ಮಾಡುವ ಯಾವುದೇ ರೀತಿಯ ಸಾಲದ ಬಡ್ಡಿ ಅಥವಾ EMI, ಇನ್ನು ಕೊನೆಯದಾಗಿ ನೀವು ಮಾಡಿದ ಸಾಲದ ಬಡ್ಡಿ ಅಥವಾ EMI ಅನ್ನು ಸರ್ಕಾರಗಳು ಮಾಡುವ ಸಾಲ ಮರುಪಾವತಿ ಮತ್ತು ಸಾಲದ ಬಡ್ಡಿಗೆ ಹೋಲಿಸಬಹುದು. ಇನ್ನು ಇವುಗಳನ್ನೇ ಸರ್ಕಾರದ ಲೆವೆಲ್ಗೆ ಕಂಪೇರ್ ಮಾಡೋದಾದರೆ ಒಟ್ಟಾರೆ ಬಜೆಟ್ನ ಗಾತ್ರ ಆಯಾ ರಾಜ್ಯದ ಶಕ್ತಿ ಅನುಸಾರವಾಗಿಯೇ ಇರುತ್ತದೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರಿ ನೌಕರರು ಮತ್ತು ಶಾಸಕ ಸದಸ್ಯರ ಸಂಬಳ, ಪಿಂಚಣಿ ಮತ್ತು ಭತ್ಯೆ, ಹೀಗೆ ಒಟ್ಟಾರೆ ಸರ್ಕಾರಿ ವ್ಯವಸ್ಥೆಯನ್ನು ನಿರ್ವಹಿಸಲು ಮಾಡುವ ಖರ್ಚು ಎಂದರ್ಥ. ಈ ಖರ್ಚುಗಳು ಸರ್ಕಾರದ ದಿನನಿತ್ಯದ ವ್ಯವಹಾರಕ್ಕೆ ಅವಶ್ಯವಾದರೂ ಕೂಡ ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಸಿಗುವುದಿಲ್ಲ. ಇವುಗಳ ಜೊತೆ ಸರ್ಕಾರ ನಡೆಸುವ ಸಂಸ್ಥೆಗಳ ನೌಕರರ ಸಂಬಳ, ವಿವಿಧ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಮತ್ತು ಅದರ ಹಿಂದಿರುವ ಖರ್ಚು, ಹಿಂದೆ ಪಡೆದಿದ್ದ ಸಾಲದ ಮರುಪಾವತಿ ಮತ್ತು ಬಡ್ಡಿ ಕಟ್ಟುವುದು, ಅದರ ಜೊತೆ ಸರ್ಕಾರ ಕೈಗೊಂಡಿರುವ ಹಲವಾರು ವೆಲ್ಫೇರ್ ಸ್ಕೀಮ್ಗಳಿಗೆ ಹಣವನ್ನು ನೀಡುವುದು. ಅಂದರೆ ಅಲ್ಲಿಗೆ ಈ ಗ್ಯಾರಂಟಿ ಯೋಜನೆಯ ದುಡ್ಡು ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗೆ ಬರುತ್ತದೆ. ಇನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಹೊಸ ರಸ್ತೆ, ಬ್ರಿಡ್ಜ್, ಶಾಲೆ, ಆಸ್ಪತ್ರೆ, ಪಾರ್ಕ್ ಸೇರಿದಂತೆ ಹೊಸ ಕಾರ್ಖಾನೆಗಳು ಅಥವಾ ಇರುವ ವ್ಯವಸ್ಥೆಯನ್ನೇ ಮೇಲ್ದರ್ಜೆಗೆ ಏರಿಸುವುದು. ಇದರಿಂದ ಮುಂದಿನ ದಿನಗಳಲ್ಲಿ ತೆರಿಗೆಯ ಮೂಲಕ ಅಷ್ಟೇ ಅಲ್ಲದೆ ಇದರಿಂದ ಉಂಟಾಗುವ ಎಕನಾಮಿಕ್ ಗ್ರೋತ್ ನಿಂದ ಸರ್ಕಾರಕ್ಕೆ ಹೆಚ್ಚಿನ ಹಣವೇ ಬರುತ್ತದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೇ ಲೋನ್ ಪ್ಲಸ್ ಇಂಟ್ರೆಸ್ಟ್ ಪೇಮೆಂಟ್. ಅಂದರೆ ಇಲ್ಲಿ ಪ್ರತಿ ವರ್ಷ ಈ ಸಂಖ್ಯೆಗಳನ್ನು ಕಂಪೇರ್ ಮಾಡಿ ನೋಡಬೇಕು.
ಸಾಮಾನ್ಯವಾಗಿ ಇದರ ಏರಿಕೆ ಒಟ್ಟಾರೆ ಸಾಲದ ಚಿತ್ರಣವನ್ನು ನೀಡುತ್ತದೆ. ಇನ್ನು ಕರ್ನಾಟಕ ರಾಜ್ಯದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನು ನೋಡೋದಾದ್ರೆ 2023ರಲ್ಲಿ ಸುಮಾರು 2,50,000 ರೂಪಾಯಿ ಇತ್ತು. ಇಂದು ಅದು ಸುಮಾರು 3,11,000 ಕೋಟಿಯನ್ನು ತಲುಪಿದೆ. ಅಂದರೆ ಸುಮಾರು 25% ರಷ್ಟು ಹೆಚ್ಚಳವಾಗಿದೆ. ಈ ಹೆಚ್ಚಳದಲ್ಲಿ ಸುಮಾರು 60,000 ಕೋಟಿ ಕೇವಲ ಗ್ಯಾರಂಟಿ ಯೋಜನೆಯದ್ದೇ ಪಾಲಿದೆ. ಅಲ್ಲಿಗೆ ಸುಮಾರು ರೆವೆನ್ಯೂ ಎಕ್ಸ್ಪೆಂಡಿಚರ್ ನಲ್ಲೇ 20% ಕೇವಲ ಈ 5 ಗ್ಯಾರಂಟಿ ಯೋಜನೆಗಳ ಪಾಲಾಗುತ್ತಿವೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ನೋಡೋದಾದ್ರೆ 2023ನೇ ಸಾಲಿನಲ್ಲಿ ಸುಮಾರು 54,000 ಕೋಟಿಯಷ್ಟಿತ್ತು ಮತ್ತು ಇತ್ತೀಚಿನ ಬಜೆಟ್ನಲ್ಲಿ ಅದು ಸುಮಾರು 58,000 ಕೋಟಿಯನ್ನು ತಲುಪಿದೆ. ಅಂದರೆ ಅಲ್ಲಿಗೆ ಸುಮಾರು 2 ವರ್ಷಗಳಲ್ಲಿ ಕೇವಲ 9% ರಷ್ಟು ಏರಿದೆಯಷ್ಟೇ. ಪ್ರತಿ ವರ್ಷ ಕಟ್ಟುವ ಬಡ್ಡಿಯನ್ನು ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ ಸುಮಾರು 22,000 ಕೋಟಿ ಇದ್ದ ಬಡ್ಡಿ ಈಗ ಸುಮಾರು 27,000 ಕೋಟಿಯನ್ನು ತಲುಪಿದೆ. ಅಂದರೆ ಇಲ್ಲೂ ಕೂಡ ಸರಿಸುಮಾರು 20% ಹೆಚ್ಚಳವಾಗಿದೆ. ಇನ್ನು ಸಾಲದ ಮರುಪಾವತಿಯನ್ನು ನೋಡೋದಾದ್ರೆ 25,000 ಕೋಟಿಯಿಂದ ಸುಮಾರು 30,000 ಕೋಟಿಯನ್ನು ತಲುಪಿದೆ. ಅಂದರೆ ಅದು ಕೂಡ ಸರಿಸುಮಾರು 20% ಹೆಚ್ಚಳ. ಅಂದರೆ ಅಲ್ಲಿಗೆ ಸಾಲದಿಂದ ಹಿಡಿದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನವರೆಗೆ 20% ರಷ್ಟು ಹೆಚ್ಚಳವಾಗಿದೆ. ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾತ್ರ ಕಡಿಮೆ ಏರಿಕೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣವೇ ಈ ಗ್ಯಾರಂಟಿ ಸ್ಕೀಮ್ಗಳು. ಇನ್ನು ಸಾಮಾನ್ಯ ಎಕನಾಮಿಕ್ ಪ್ರಿನ್ಸಿಪಲ್ ನ ಪ್ರಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ ನಲ್ಲಿ ಖರ್ಚಾದ ಹಣ ಸರ್ಕಾರಕ್ಕೆ ಕೇವಲ 80% ಅಷ್ಟೇ ವಾಪಸ್ ಬರುತ್ತದೆ. ಅಂದರೆ ಸರ್ಕಾರ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೆಸರಿನಲ್ಲಿ 1 ರೂಪಾಯಿಯನ್ನು ಖರ್ಚು ಮಾಡಿದರೆ ಮುಂದಿನ ದಿನಗಳಲ್ಲಿ 70ರಿಂದ 80 ಪೈಸೆಯಷ್ಟೇ ಸರ್ಕಾರದ ಪಾಲಾಗುತ್ತದೆ. ಅದೇ ಒಂದು ವೇಳೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಮೊರೆ ಹೋದರೆ ಅಲ್ಲಿ ಖರ್ಚು ಮಾಡುವ 1 ರೂಪಾಯಿಗೆ ಸುಮಾರು 3ರಿಂದ 3 ರೂಪಾಯಿ 50 ಪೈಸೆವರೆಗೂ ಕೂಡ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಲಭ್ಯವಾಗುತ್ತದೆ. ಆದ್ದರಿಂದ ದೀರ್ಘಕಾಲದ ಸುರಕ್ಷತೆ ಮತ್ತು ಫ್ಯೂಚರ್ ಗ್ರೋತ್ ದೃಷ್ಟಿಕೋನದಲ್ಲಿ ನೋಡೋದಾದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತಷ್ಟು ಹೆಚ್ಚಾಗಬೇಕಾಗುತ್ತದೆ. ಇನ್ನು ಇತ್ತೀಚಿನ ಒಟ್ಟಾರೆ ಬಜೆಟ್ ಅನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರ ಖರ್ಚು ಮಾಡುತ್ತಿರುವ ಒಟ್ಟಾರೆ ಹಣದಲ್ಲಿ ಸುಮಾರು 80% ವರೆಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ದೇ ಪಾಲಾಗುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಹೆಚ್ಚು ಮಾಡದೇ ಇದ್ದಲ್ಲಿ ಸರ್ಕಾರಗಳು ದೊಡ್ಡ ಸಮಸ್ಯೆಗೆ ಸಿಲುಕಲಿವೆ. ಇನ್ನು ಇದೇ ರೀತಿಯ ಗ್ಯಾರಂಟಿ ಯೋಜನೆಗೆ ಸಿಲುಕಿ ಪಕ್ಕದ ತೆಲಂಗಾಣ ರಾಜ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಸ್ವತಃ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ನೀಡಲು ಆಗುವುದಿಲ್ಲ ಎಂದಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡುತ್ತಿದೆ. ಆದರೆ ತೆಲಂಗಾಣ ಕುಸಿತದಲ್ಲಿ ಕೇವಲ ಗ್ಯಾರಂಟಿ ಅಲ್ಲದೆ ಹಿಂದಿನ ಸರ್ಕಾರ ನೀಡಿದ್ದ ಪುಕ್ಕಟ್ಟೆ ಯೋಜನೆಯ ಪಾಲು ಕೂಡ ದೊಡ್ಡದೇ ಇದೆ. ಅದೇ ರೀತಿ OPS ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ಮಾಡಲು ಹೋಗಿ ಹಿಮಾಚಲ ಪ್ರದೇಶ ಸದ್ಯ ಖಾಲಿ ಪ್ರದೇಶವಾಗಿದೆ. ಪಂಜಾಬ್ನಲ್ಲಿ ಪರ್ಕೆ ಖ್ಯಾತಿಯ ಆಮ್ ಆದ್ಮಿ ಪಾರ್ಟಿ ಇದೇ ರೀತಿಯ ಪುಕ್ಕಟ್ಟೆ ಯೋಜನೆಯಿಂದ ಪಂಜಾಬ್ನ ಆರ್ಥಿಕ ಖಜಾನೆಯನ್ನೇ ಗುಡಿಸಿ ಬಿಸಾಕಿದೆ. ಇನ್ನು ಪಕ್ಕದ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ರಾಜ್ಯಗಳು ಕೂಡ ಇದೇ ರೀತಿಯ ಗ್ಯಾರಂಟಿ ಅಥವಾ ಪುಕ್ಕಟ್ಟೆ ಯೋಜನೆಗಳನ್ನು ಜಾರಿ ಮಾಡಲು ಮುಂದಾಗಿದ್ದು ಇನ್ನು ಅವುಗಳ ಕತೆ ಏನು ಎಂಬುದನ್ನು ಕಾದು ನೋಡಬೇಕು. ಅಲ್ಲಿಗೆ ನೀವು ಕೂಡ ವಾದ ಮಾಡಬಹುದು, ಸರ್ಕಾರಗಳು ಈ ರೀತಿಯಾಗಿ ನೀಡುವ ಫ್ರೀ ಯೋಜನೆಗಳು ಬಡವರಿಗೆ ಎಂದು. ಆದರೆ ಸಾಮಾನ್ಯವಾಗಿ ಈ ರೀತಿಯ ಯೋಜನೆಗಳು ಬಡವರ ಪಾಲಾಗದೆ ಉಳ್ಳವರ ಜೇಬನ್ನು ಮತ್ತಷ್ಟು ತುಂಬಿಸುತ್ತದೆ. ಮತ್ತು ನೀವಿಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಈ ರೀತಿಯ ಯೋಜನೆಗಳನ್ನು ಜಾರಿ ಮಾಡಿರುವ ಉದ್ದೇಶವೇ ಮತದಾರರನ್ನು ಆಕರ್ಷಿಸಲು. ಆದ್ದರಿಂದ ಇಲ್ಲಿ ಹೆಚ್ಚಿನ ಕಂಡೀಷನ್ ಅನ್ನು ವಿಧಿಸದೆ ಹೆಚ್ಚಿನ ಜನರಿಗೆ ರೀಚ್ ಮಾಡುವ ಗುರಿಯನ್ನು ಕೂಡ ಈ ಯೋಜನೆಗಳು ಹೊಂದಿರುತ್ತವೆ. ಇನ್ನು ನೀವು ಕೂಡ ಮಾಧ್ಯಮದಲ್ಲಿ ಗಮನಿಸಿರುತ್ತೀರಿ, ಈ ಯೋಜನೆಗಳನ್ನು ಅನುಷ್ಠಾನದಲ್ಲಿ ಸರ್ಕಾರಗಳು ಕೂಡ ಎಡವುತ್ತಿದ್ದು ಮುಂದೊಂದು ದಿನ ದೊಡ್ಡ ಹಗರಣವಾಗಿ ಉಳಿದರೂ ಅಚ್ಚರಿ ಇಲ್ಲ. ಅಥವಾ ಇದೇ ಗ್ಯಾರಂಟಿಗಳ ಹೊಡೆತಕ್ಕೆ ಸಿಲುಕಿ ರಾಜ್ಯಗಳು ದಿವಾಳಿ ಏಳುವ ದಿನಗಳು ಕೂಡ ಬಹಳ ದೂರವಿಲ್ಲದಂತೆ ಕಾಣಿಸುತ್ತಿದೆ. ಆದ್ದರಿಂದ ಸರ್ಕಾರಗಳು ದಯವಿಟ್ಟು ಕೂಡಲೇ ಎಚ್ಚೆತ್ತು ಹೀಗೆ ಪೋಲಾಗುತ್ತಿರುವ ಹಣವನ್ನು ತಡೆದು ಹೆಚ್ಚಿನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಮಾಡುತ್ತಾ ಹೋಗಬೇಕು. ಆಗ ಮಾತ್ರ ರಾಜ್ಯವು ಉಳಿಯುತ್ತದೆ, ರಾಜ್ಯವು ಬೆಳೆಯುತ್ತದೆ. ಇಲ್ಲದಿದ್ದರೆ ಬ್ಯಾಂಕರಪ್ಸಿ ಎಂಬ ಕತ್ತಿ ಸರ್ಕಾರದ ಮೇಲೆ ದಿನವೂ ತೂಗಲು ಪ್ರಾರಂಭಿಸುತ್ತದೆ. ಸದ್ಯ ಕರ್ನಾಟಕದ ಒಟ್ಟಾರೆ ಸಾಲವನ್ನು ರಾಜ್ಯದ GDPಗೆ ಕಂಪೇರ್ ಮಾಡೋದಾದ್ರೆ
ರಾಜ್ಯದ ಜಿಡಿಪಿಯ ಸುಮಾರು 24.91% ಹೊಂದಿದೆ. ಅಂದರೆ ಅಲ್ಲಿಗೆ ಸರಿಸುಮಾರು 25%. ಪಂಜಾಬ್, ಹಿಮಾಚಲ ಪ್ರದೇಶ, ತೆಲಂಗಾಣ ಅಥವಾ ಹಲವಾರು ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಈ 25% ಕಡಿಮೆಯೇ ಸರಿ. ಆದರೆ ಕಳೆದ 2-3 ವರ್ಷದಿಂದ ವಿಪರೀತ ಎನ್ನುವಷ್ಟು ಹೆಚ್ಚುತ್ತಿರುವ ರೆವೆನ್ಯೂ ಎಕ್ಸ್ಪೆಂಡಿಚರ್ ನೋಡುತ್ತಿದ್ದಂತೆ 25% ಅನ್ನು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಈ ವಿಷಯದ ಕುರಿತು ಸರ್ಕಾರಗಳು ಗಮನಹರಿಸಬೇಕು. ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.